ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ಗಣೇಶ ಹಬ್ಬ ಹಿಂದಿನ ದಿವಸ ಆಂಟಿ ಕೈಲಿ ರಂಗೋಲಿ ಹಾಕ್ಸಿದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಹಾಕಿದ್ರು ಆ್ಯಂಡ್ ಕಲರಿಂಗ್ ಎಲ್ಲ ನಾವೇ ಮಾಡಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ವರ್ಷನೂ ನನ್ನ ಹಸ್ಬೆಂಡ್ ಮನೆಯಲ್ಲಿ ಗಣೇಶನ ಇಡ್ತೀರಿ. ಸೊ ಹಾಗೆ ಈ ವರ್ಷನೂ ಇಟ್ಟಿದ್ದೀರಿ. ಮನೇಲಿ ಪೂಜೆ ಎಲ್ಲ ಮಾಡಿ ನಾವು ಗಣೇಶ ದೇವಸ್ಥಾನಕ್ಕೆ ಬಂದ್ವಿ ಆ್ಯಂಡ್ ತುಂಬ ಚೆನ್ನಾಗಿ ಪೂಜೆನೂ ಆಯಿತು. ನೆಕ್ಸ್ಟು ನಾವು ಹೋಗಿದ್ದು ಉತ್ತದ ಹತ್ರ ನಾಗರ್ಕಲ್ ಪೂಜೆ ಮಾಡೋದಕ್ಕೆ. ವರ್ಷನೂ ಸೀರೆ ಇಟ್ಟು ಪೂಜೆ ಮಾಡಿಕೊಂಡು ಬರ್ತೀರಿ. ಸಾಕಷ್ಟು ಜನ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ, ನೀವು ನೋಡ್ಬೋದು. ಮನೆಗೆ ಬಂದಿದ ತಕ್ಷಣ ಕಡುಬು ಮಾಡಿ ದೇವ್ರ ಹತ್ರ ಇಡೋಣ ಅಂತ ಹೇಳಿ ಮಾಡಿದ್ರಿ ಆ್ಯಂಡ್ ಮತ್ತೆ ಮುದ್ದೆ ಎಲ್ಲ ಮಾಡಿ ಹಾಟ್ ಬಾಕ್ಸಾಗಿ ಇಟ್ಟು ಕೊಟ್ಟರು. ನಾನು ಅದನ್ನು ತಟ್ಬಿಟ್ಟು ಹೂರ್ಣ ಎಲ್ಲ ಹಾಕಿ ರೆಡಿ ಮಾಡಿ ದೇವ್ರ ಹತ್ರ ಇಟ್ಟೆ. ಮಮ್ಮಿ ಮನೆಗೆ ಬಂದೆ. ಹಾಗೆ ಲೋಚನ್ ಅವರು ಕಲೆಕ್ಷನ್ಸ್ ಎಲ್ಲ ಮಾಡಿ ದೇವ್ರನ್ನ ಕೂರಿಸಿದ್ರು ಫಸ್ಟ್ ಟೈಮು. ಸೊ ಅಲ್ಲೂ ಹೋಗಿ ವಿಸಿಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಮ್ಮ ಅಣ್ಣ ಫ್ರೆಂಡ್ಸ್ ಅವ್ರು ಗಣೇಶ ಹತ್ರಕ್ಕೂ ಹೋಗಿದ್ದೆ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಉಡುಪಿ ಕನಕನ ಕಿಂಡಿ ಥೀಮ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಮತ್ತೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕುಂಕುಮಕ್ಕೆ ಕರೆಯೋಣ ಅಂತ ಹೇಳಿ ಕಮಲ ಆಂಟಿ ಮನೆಗೆ ಹೋಗಿದ್ದೆ ಆ್ಯಂಡ್ ಅವರು ಗಣೇಶ ಇಟ್ಟಿದ್ರು. ನೆಕ್ಸ್ಟ್ ನಮ್ಮ ನೇಬರ್ ಅವ್ರ ಮನೆಗೆ ಹೋಗಿದ್ದೆ. ಸೊ ಅವರು ಅಷ್ಟೇ ಪುಟಾಣಿ ಗಣೇಶ ಇಟ್ಟಿದ್ರು. ನಮ್ಮ ಅತ್ತೆ ಮನೆ ಹತ್ರ ಕುಂಕುಮ ಕರೆಯೋಕ್ಕೆ ಅಂತ ಹೋಗಿದ್ನಲ್ಲ, ಒಂದು 5-6 ಜನ ಗಣೇಶ ಇಟ್ಟಿದ್ರು. ಸೊ ಆ ಕ್ಲಿಪ್ಪಿಂಗ್ಸ್ ಇವೆಲ್ಲ. ನಮ್ಮ ಆದ್ಯ ಕುಂಕುಮ ಕೊಡಬೇಕು ಅಂತ ಹೇಳಿ ಅವಳು ಮಗು ಕುಂಕುಮ ಕೊಡ್ತಿದ್ದಾಳೆ. ಅದಾದಮೇಲೆ ನಮ್ಮ ಮಮ್ಮಿ ಮನೆ ಹತ್ರ ಹೋಗಿದ್ದೆ. ಸೊ ಆಗ ಗಣೇಶ ಬರ್ತಿತ್ತು, ಹಾಗೆ ಕ್ಲಿಪ್ಪಿಂಗ್ಸ್ನ ಹಿಡಿದೆ. ನಮ್ಮ ಅಣ್ಣ ಫ್ರೆಂಡ್ಸ್ ಅವರು ಗಣೇಶ ಇಟ್ಟಿದ್ರು. ಸೊ ಅಲ್ಲಿ ಹೋಗಿದ್ದೆ ನಾನು. ಸ್ಕಿಟ್ ನಡೀತಿತ್ತು, ಮಹಾಭಾರತಂದು ಸ್ಟೋರಿ. 4 ಜನ ಹುಡುಗಿರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ನಾನು ಅರ್ಧದಲ್ಲಿ ಹೋಗಿದ್ದೆ, ಸೊ ಅದಕ್ಕೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಇಲ್ಲ. ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲರೂ ಡ್ಯಾನ್ಸ್ ಆಡಿದ್ರಂತೆ, ಬಟ್ ನಾನು ಇದ್ದಿಲ್ಲ. ನಾವು ಗಣೇಶ ಬೇರೆ ಎತ್ಬಿಟ್ಟು ದೇವ್ರ ಹತ್ರ ಕೊಡಬೇಕಾಗಿತ್ತು. ಸೊ ಅದಕ್ಕೆ ಹೋಗ್ಬಿಟ್ಟಿದ್ದೆ ನಾನು ಮನೆಗೆ. ಈ ಗಣೇಶನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ಸ್ ಇಟ್ಟಿರೋದು, ಅನಂತ ಪದ್ಮನಾಭ ಥೀಮ್ ಇಟ್ಟಿರೋದು. ಗಣೇಶ ಹಬ್ಬ ಆಗಿ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಏನು ಕಂಟೆಂಟ್ ಇದ್ದಿಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಏನಾದರೂ ಕಂಟೆಂಟ್ ಇದ್ದರೆ ಇಂಟ್ರೆಸ್ಟ್ ಇರುತ್ತೆ ನಿಮಗೂ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ನಾನು 2 ಡೇಸ್ ಆದಮೇಲೆ ಹೆಂಗೂ ಆದಿನ ಸ್ಕೂಲ್ಗೆ ಹೋಗಬೇಕಿತ್ತು, ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ಹೋಗಿದ್ವಿ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ಲು ಎಲ್ಲದರಲ್ಲೂ A+, ಆಮೇಲೆ ಔಟ್ ಆಫ್ ಔಟ್ ತೆಗೆದಿದ್ಲು. 5 ರೈಮ್ಸು ಮತ್ತು ಸ್ಟೋರಿ ಟೆಲ್ಲಿಂಗ್ ಎಲ್ಲನೂ ಹೇಳಿದ್ಲಂತೆ. ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಊಟ ತಿಂತಿರುವಾಗ ಅದನ್ಗೆ ಫ್ರೀ ಟೈಮಲ್ಲಿರೋವಾಗೆಲ್ಲ ಅದನ್ಗೆ ಹೇಳ್ಕೊಡ್ತಾ ಇರ್ತೀನಿ ರೈಮ್ಸ್ಗಳೆಲ್ಲ. ಸೊ ಅವನ್ನೆಲ್ಲ ಹೇಳ್ತಾ ಇರ್ತಾಳೆ. 1-2 ಸತಿ ಹೇಳ್ಕೊಟ್ರೆ ಸಾಕು, ಬೇಗ ಕ್ಯಾಚ್ ಮಾಡ್ತಾಳೆ, ಚೆನ್ನಾಗಿ ಹೇಳ್ತಾಳೆ ರೈಮ್ಸ್ಗಳನ್ನು. ನಮ್ಮ ಅಣ್ಣ ಫ್ರೆಂಡ್ಸ್ ಅವ್ರ ಗಣೇಶನ 3 ದಿವಸ ಆದಮೇಲೆ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ. ಸೊ ರೆಡಿ ಎಲ್ಲ ಮಾಡಿದ್ಮೇಲೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಆ್ಯಂಡ್ ನಮ್ಮ ಆದ್ಯನೂ ಎತ್ಕೊಂಡು ಡ್ಯಾನ್ಸ್ ಎಲ್ಲ ಆಡಿದ್ರು. ಈ ಗಣೇಶ ಬಂದು ರೀಸೆಂಟಾಗಿ ನಾನು ಹಿಡ್ದಿದ್ದ ಕ್ಲಿಪ್ಪಿಂಗ್ಸು. ಸೊ ಇದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ. ಈ ಗಣೇಶನ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ. ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ, ಬಾಯ್.